ಮಮ್ಮಗೋಸ್ಕರ ಸಾಕಾ? ಹಾಯ್ ಹಲೋ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವಾಗ ತಾನೇ ಪೂಜೆ ಮುಗಿಸ್ದೆ. ಇವತ್ತು ಕಾರ್ತಿಕ್ ಸೋಮವಾರ ಆಗಿರೋದ್ರಿಂದ ಬೇಗ ಸ್ವಲ್ಪ ಪೂಜೆ ಮಾಡಿದೆ. ಇನ್ನೇನು ನನ್ನ ಮಗಳು ಬರೋ ಟೈಮ್ ಆಯಿತು. ಅವಳಿಗೆ ಅಡುಗೆ ಕೂಡ ಮಾಡಬೇಕು. ಅಡುಗೆಗೆ ಏನಾದರೂ ರೆಡಿ ಮಾಡಬೇಕು. ಬೆಳಗ್ಗೆ ಹೆಸರುಕಾಳು ದೋಸೆ ಮತ್ತು ಟೊಮೆಟೊ ಚಟ್ನಿ ಮಾಡಿದ್ದೆ. ಅದನ್ನು ಹೇಗೆ ಮಾಡಿದ್ದೆ ಅಂತ ಒಂದ್ಸಲ ನೋಡ್ಕೊಂಡು ಬನ್ನಿ. ಹೆಸರುಕಾಳು ದೋಸೆ ಮಾಡೋಕ್ಕೆ ನಾನು ರಾತ್ರಿನೇ ಹೆಸರುಕಾಳು ಮತ್ತು ಸ್ವಲ್ಪ ಅಕ್ಕಿ ಎರಡನ್ನೂ ನೆನೆಸಿಟ್ಟಿದ್ದೆ. ನೆನೆಸೋ ಟೈಮಲ್ಲಿ ಒಂದು 2 ಟೈಮ್ ವಾಶ್ ಮಾಡಿದ್ದೆ. ಮತ್ತು ಇವಾಗ ಒಂದು 2 ಟೈಮ್ ವಾಶ್ ಮಾಡಿಕೊಂಡು ಜಾರ್ಗೆ ಹಾಕೋತಾ ಇದ್ದೀನಿ. ಅದ್ರ ಜೊತೆ ಒಂದೆರಡು ಗ್ರೀನ್ ಚಿಲ್ಲಿ ಮತ್ತು ಸ್ವಲ್ಪ ಶುಂಠಿ, ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ರುಬ್ಕೋತಿದ್ದೀನಿ. ಹೆಸರುಕಾಳು ದೋಸೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ತುಂಬ ಪ್ರೋಟೀನ್ಸ್ ಇರುತ್ತೆ ಮತ್ತು ತುಂಬ ನ್ಯೂಟ್ರಿಷಿಯಸ್ ಕೂಡ. ವೀಕಲ್ಲಿ 1 or 2 ಟೈಮ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಒಂದೊಂದು ಸಲ ದೋಸೆ ಮಾಡಿದ್ರೆ ಒಂದೊಂದು ಸಲ ಪಡ್ಡು ಮಾಡ್ತೀನಿ. ದೋಸೆಗೆ ವೆಜಿಟೇಬಲ್ಸ್ ಎಲ್ಲ ಮಿಕ್ಸ್ ಮಾಡ್ಕೋಬೋದು, ಯಾವ್ಯಾವ ವೆಜಿಟೇಬಲ್ ಬೇಕು ಅದನ್ನು. ಆದರೆ ಇವತ್ತು ನಾನು ಪ್ಲೇನ್ ದೋಸೆ ಮಾಡ್ತಿದ್ದೀನಿ. ರುಬ್ಬಾದ್ಮೇಲೆ ಉಪ್ಪು ಸೇರಿಸಿ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಹಾಗೆ ಇಡ್ತೀನಿ. ಒಂದು 10 ಮಿನಿಟ್ಸ್ ಆದರೂ ಹಾಗೆ ಇಡಬೇಕು. ಅಷ್ಟರಲ್ಲಿ ನಾನು ಇದಕ್ಕೆ ಕಾಂಬಿನೇಷನಾಗಿ ರೆಡ್ ಚಟ್ನಿ ಮಾಡ್ಕೊತಿದ್ದೀನಿ. ಕೊಕೊನಟ್ ಚಟ್ನಿ ಕೂಡ ಮಾಡ್ಬೋದು, ಬಟ್ ರೆಡ್ ಚಟ್ನಿ ಕಾಂಬಿನೇಷನ್ ಸೂಪರಾಗಿರುತ್ತೆ. ರೆಡ್ ಚಟ್ನಿ ಮಾಡೋದಕ್ಕೆ ಒಂದು ಕಡಾಯಿ ಇಟ್ಟು, ಕಡಾಯಿ ಸ್ವಲ್ಪ ಬಿಸಿ ಆದಮೇಲೆ 1 ಸ್ಪೂನ್ ಕಡಲೆಬೇಳೆ ಹಾಕ್ಕೊಂಡು ಅದನ್ನು ಸ್ವಲ್ಪ ರೋಸ್ಟ್ ಮಾಡಿ, ಅದಾದಮೇಲೆ ಸ್ವಲ್ಪ ಉದ್ದಿನಬೇಳೆ, ಸ್ವಲ್ಪ ಜೀರಿಗೆ ಹಾಕಿ ಅದನ್ನು ರೋಸ್ಟ್ ಮಾಡಿಕೊಂಡು ತೆಗೆದಿಟ್ಕೊತಿದ್ದೀನಿ. ಆಮೇಲೆ ಅದೇ ಕಡಾಯಿಗೆ ಸ್ವಲ್ಪ ಎಣ್ಣೆ ಹಾಕಿ ಸ್ವಲ್ಪ ಬೆಳ್ಳುಳ್ಳಿ ಸೇರಿಸ್ಕೊಂಡು ಅದು ಸ್ವಲ್ಪ ಫ್ರೈ ಆದಮೇಲೆ ಮೆಣಸಿನ್ಕಾಯಿ ಹಾಕಿ ಅದನ್ನು ಸ್ವಲ್ಪ ಫ್ರೈ ಆದಮೇಲೆ ಈರುಳ್ಳಿ ಮತ್ತು ಟೊಮೆಟೊ ಎರಡನ್ನೂ ಹಾಕಿ ಅದಕ್ಕೆ ಬೇಕಾಗಿರೋಷ್ಟು ಉಪ್ಪು ಸೇರಿಸ್ಕೊಂಡು ಲಿಡ್ ಕ್ಲೋಸ್ ಮಾಡಿ ಒಂದು 4-5 ಮಿನಿಟ್ಸ್ ಚೆನ್ನಾಗಿ ಬೇಯಿಸ್ಕೊಬೇಕು. ಆ ಟೈಮಲ್ಲಿ ನಾನು ಡ್ರೈ ರೋಸ್ಟ್ ಮಾಡಿದ್ನಲ್ಲ ಅದನ್ನು ಸ್ವಲ್ಪ ಗ್ರೈಂಡ್ ಮಾಡಿ ಇಟ್ಕೊತೀನಿ. ಚಟ್ನಿನ ನಾವು ಮಸಾಲೆ ದೋಸೆ ಕೂಡ ಯೂಸ್ ಮಾಡ್ಬೋದು ಮತ್ತು ಸ್ಟೋರ್ ಮಾಡ್ಬೋದು 1 ವೀಕ್ವರೆಗೂ. ಈಗ ಅದನ್ನು ಒಂದು ಪ್ಲೇಟಲ್ಲಿ ತೆಗೆದಿಡ್ತಾ ಇದ್ದೀನಿ. ಸ್ವಲ್ಪ ಬಿಸಿ ಆರಿದ್ಮೇಲೆ ರುಬ್ಕೋತೀನಿ. ಈ ಟೈಮಲ್ಲಿ ನಾವು ಇದಕ್ಕೆ ಒಗ್ಗರಣೆ ಕೂಡ ಹಾಕ್ಬೋದು. ನಮ್ಮ ಮನೇಲಿ ನಾವು ಒಗ್ಗರಣೆ ಹಾಕೋದು ಸ್ವಲ್ಪ ಕಡಿಮೆನೇ, ಸೊ ಅದಕ್ಕೆ ನಾನು ಒಗ್ಗರಣೆ ಹಾಕಿಲ್ಲ. ಗುಡ್ ಮಾರ್ನಿಂಗ್ ಮಗಳೇ. ದೋಸೆ ಸೂಪರಾಗಿ ಬಂದಿದೆ ಅಲ್ವಾ? ತುಂಬ ಕ್ರಿಸ್ಪಿಯಾಗಿ ಕೂಡ ಇದೆ. ನೀವು ಕೂಡ ಒಂದ್ಸಲ ಟ್ರೈ ಮಾಡ್ಬೋದು. ವಿಹಾ ಸ್ನ್ಯಾಕ್ಸ್ ಬಾಕ್ಸ್ಗೆ ಇವತ್ತು ನಾನು ಸಪೋಟ ಮತ್ತು ಪೇಯರ್ ಹಾಕಿದ್ದೀನಿ. ಅವಳು ದೋಸೆ ಇಡ್ಲಿ ಅದೆಲ್ಲ ತೊಗೊಂಡೋಗೋ ಸ್ವಲ್ಪ ಕಡಿಮೆ, ಯಾಕಂದರೆ ಸ್ನ್ಯಾಕ್ಸ್ ಆಗಿರೋದ್ರಿಂದ ಫ್ರೂಟ್ಸ್ ಇಲ್ಲ ವೆಜಿಟೇಬಲ್ ತೊಗೊಂಡೋಗಿ. ಕಂದ ವಿಹಾ ಎದೆಳು ಪುಟ. ಅದೆಲ್ಲ ಬಂಗಾರಿ ಟೈಮ್ ಆಯ್ತಲ್ಲ. ನಾನು ದೋಸೆ ಮಾಡಬೇಕಾದ್ರೆ ಎದ್ದು ಬಂದಿದ್ರು, ಮತ್ತೆ ಬಂದು ಮಲ್ಕೊಂಡ್ಬಿಟ್ಟಿದ್ದಾರೆ. ಯಾವಾಗ ಬಂದು ಮಲ್ಕೊಂಡ್ರು ಅಂತ ಗೊತ್ತಿಲ್ಲ. ಮತ್ತೆ ಏನಾದರೂ ಮಲ್ಕೊಂಡ್ರೆ ಎಬ್ಬಿಸೋದು ತುಂಬ ಕಷ್ಟ ಆಗುತ್ತೆ. ಅವಾಗ ತುಂಬ ನಿದ್ದೆ ಬರ್ತಿರುತ್ತೆ ಅವ್ರಿಗೆ. ಆದರೂ ಎಬ್ಬಿಸೋಕೆ ಟ್ರೈ ಮಾಡ್ತಿದ್ದೀನಿ, ಯಾಕಂದರೆ ಸ್ಕೂಲ್ಗೆ ಹೋಗೋಕೆ ಟೈಮ್ ಆಯ್ತಲ್ವಾ. ಪುಟ ಸ್ನಾನ ಮಾಡೋಣ. ತಿನ್ನು ತಿನ್ನು. ಡೌನ್ ಡೌನ್. ಗಂಟಲು ನೋವ್ತಿದೆಯಾ? ಹೌದಾ, ಸರಿ ಹೋಗುತ್ತೆ ಬಿಟ್ಟು. ಯಾಕೆ? ಸ್ವಲ್ಪ ಬಿಸಿನೀರು ಕೊಡ್ಲಾ? ಸ್ವಲ್ಪ ಬಿಸಿನೀರು ಕುಡಿದ್ರೆ ಸರಿ ಹೋಗುತ್ತೆ. ಓಕೆನಾ? ಬಾಟಲ್ ಬೇಡ, ಬಾಟಲ್ ಪ್ಲಾಸ್ಟಿಕ್ದಲ್ವಾ?
ಇವಾಗ ಕುಡಿಯೋಕೆ ತೊಗೊಬರ್ತೀನಿ, ಓಕೆನಾ? ಬಾಟಲ್ ಪ್ಯಾಕ್ ಮಾಡಿ. ನನ್ನ ಫ್ರೆಂಡ್ ಅದು ಬಾಟಲ್ ಪ್ಲಾಸ್ಟಿಕ್ ಸ್ಟೀಲ್ ಬಾಟಲ್ ಅಲ್ಲಿ ನಿಮಗೆ ದೊಡ್ಡ ಕಲೆಕ್ಟ್ಕೊಂಡು ಕುಡಿಯೋಕ್ಕಲ್ಲ. ತಿನ್ಕುಮ್ಮ, ಇನ್ನೊಂದು ಸ್ವಲ್ಪ ತಿನ್ಕೊ. 2 ಬೈಟ್ ಅದು ತಿನ್ಕೊ, ಓಕೆ? ಇನ್ನು 2 ಬೈಟ್ ಅಷ್ಟೆ ಪ್ಲೀಸ್. ಮಮ್ಮಗೋಸ್ಕರ ಸಾಕಾ? ನಿಂತ್ಕೊಳ್ಳಿ ಒಂದು ಸ್ವಲ್ಪ ಹೊತ್ತು. ವಿಹಾವರು ಬೆಳಗ್ಗೆ ಎದ್ದಾಗಿಂದನೇ ಹೇಳ್ತಿದ್ರು, ಮಮ್ಮ ನನಗೆ ವಾಮಿಟಿಂಗ್ ಸೆನ್ಸ್ ಆಗ್ತಿದೆ ಮತ್ತು ಥ್ರೋಟ್ ಪೇನ್ ಆಗ್ತಿದೆ ಅಂತ. ಆದರೆ ಅಷ್ಟು ಸೀರಿಯಸ್ ಆಗಿ ತೊಗೊಂಡಿರಲಿಲ್ಲ. ಟಿಫನ್ ಮಾಡೋಕ್ಕೆ ಸುಮ್ಮನೆ ಹೇಳ್ತಿದ್ದಾರೆ ಅಂದ್ಕೊಂಡಿದ್ದೆ. ಬಟ್ ಸ್ಕೂಲಿಂದ ಬರೋ ಅಷ್ಟರಲ್ಲಿ ತುಂಬ ಹುಷಾರು ತಪ್ಪಿಟ್ಟಿದ್ರು. ಏನಾಗಿತ್ತು ಅಂತ ಮುಂದೆ ಹೇಳ್ತೀನಿ. ನಾನು ವಿಹಾರ ಸ್ಕೂಲಿಗೆ ಬಿಟ್ಟು ಅಲ್ಲೇ ಸ್ವಲ್ಪ ಹೂವು ತೊಗೊಂಬಂದೆ. ಇಲ್ಲಿ ಹೂವು ಅಷ್ಟು ಚೆನ್ನಾಗಿ ಸಿಗಲ್ಲ, ಅಷ್ಟು ಚೆನ್ನಾಗಿ ಅಂದರೆ ಕಟ್ಟಿರೋದೆಲ್ಲ ಅಷ್ಟೊಂದು ಸಿಗಲ್ಲ. ಎಷ್ಟು ಸಿಗುತ್ತೋ ಅದರಲ್ಲೇ ಮ್ಯಾನೇಜ್ ಮಾಡಬೇಕಾಗತ್ತೆ. ವಿಹಾರ ಸ್ಕೂಲ್ ಬಿಟ್ಟು ಮತ್ತೆ ವಾಪಸ್ ಬರಬೇಕಾದ್ರೆ ನಾನು ಸ್ಟೆಪ್ಸ್ ಯೂಸ್ ಮಾಡ್ತೀನಿ. 9th ಫ್ಲೋರ್ವರೆಗೂ ಸ್ಟೆಪ್ಸ್ ಹತ್ತಬೇಕು. ಬೇರೆ ಯಾವುದೂ ಎಕ್ಸಸೈಸ್ ಅಂತೂ ಮಾಡ್ತಿಲ್ಲ. ಥೈರಾಯ್ಡ್ ಇರೋದ್ರಿಂದ ವೆಯ್ಟ್ ಗೇನ್ ಆಗೋಕ್ಕೆ ರೀಸನ್ನೇ ಬೇಕಿಲ್ಲ. ಸೊ ಆದಷ್ಟು ನೋಡೋಣ ಅಂತ ಸ್ಟೆಪ್ಸ್ ಯೂಸ್ ಮಾಡ್ತೀನಿ. ಬಟ್ ಬರೋ ಅಷ್ಟರಲ್ಲಂತೂ ತುಂಬ ಸುಸ್ತಾಗ್ಬಿಟ್ಟಿರ್ತೀನಿ. ನಮ್ಮ ಮನೇಲಿ ನಾನು ಅಡುಗೆ ಮಾಡಿ ಮುಗಿಸೋ ಅಷ್ಟರಲ್ಲಿ ಎಷ್ಟು ಪಾತ್ರೆ ಯೂಸ್ ಮಾಡಿರ್ತೀನಿ ನೋಡಿ. ಇಷ್ಟೆಲ್ಲ ಪಾತ್ರೆ 3 ಜನಕ್ಕೆ ಅಡುಗೆ ಮಾಡೋಕ್ಕೆ ಯೂಸ್ ಮಾಡಿರ್ತೀನಿ. ನಮ್ಮ ಅಮ್ಮ ಅಂತೂ ಬೈತಿರುತ್ತೆ, ತುಂಬ ಅಂದರೆ ತುಂಬ ಜಾಸ್ತಿ ಪಾತ್ರೆ ಯೂಸ್ ಮಾಡ್ತೀಯ, ಇಷ್ಟೊಂದು ಯಾರು ಯೂಸ್ ಮಾಡ್ತಾರೆ ಅಂತ. ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಸ್ನಾನ ಮಾಡಿಕೊಂಡು ಈಗ ಬಂದು ಪೂಜೆ ಮಾಡ್ತಿದ್ದೀನಿ. ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡಿದಾಗ ಮನಸ್ಸಿಗೆ ಏನೋ ಒಂಥರ ನೆಮ್ಮದಿ ಅನಿಸುತ್ತೆ. ಪೂಜೆ ಮಾಡೋದ್ರಿಂದ ನೆಮ್ಮದಿ ಅಂತೂ ನಿಜ ಸಿಗುತ್ತೆ. ಪೂಜೆ ಮಾಡಿಬಿಟ್ಟು ಮಧ್ಯಾಹ್ನದ ಅಡುಗೆ ರೆಡಿ ಮಾಡ್ತಿದ್ದೆ. ಅಷ್ಟರಲ್ಲಿ ವಿಹಾ ಕೂಡ ಬಂದರು. ಫುಲ್ಲು ಸುಸ್ತಾಗ್ಬಿಟ್ಟಿದ್ರು. ನನಗಂತೂ ನೋಡಿ ಗಾಬರಿ ಆಯಿತು, ಏನಾಯಿತು ಅಂತ. ಬಂದಿದ್ದೆ ನಾನು ಅಡುಗೆ ಮನೆಯಲ್ಲಿದ್ದೀನಿ, ಮಲ್ಕೊಂಡ್ಬಿಟ್ಟಿದ್ದಾರೆ. ವಿಹಾಗೆ ಏನಾಗಿತ್ತು, ಯಾಕಾಗಿತ್ತು ಅನ್ನೋದನ್ನು ನಾನು ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.